ವೀಕ್ಷಕರೇ ನಮಸ್ತೆ. ಭಕ್ತಿ ಮತ್ತು ಧಾರ್ಮಿಕತೆಯ ಒಂದು ಅಪೂರ್ವ ಸ್ಥಳದಲ್ಲಿ ನಾವಿದ್ದೇವೆ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಪುಣ್ಯಕ್ಷೇತ್ರವಾಗಿರುವಂಥ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ನಗರ ಏನಿದೆ ಅದರ ಸಮೀಪವೇ ಇರುವಂಥ ಕುಲ್ಕುಂದದ ಬಸವನ ಮೂಲ ಎನ್ನುವಂಥ ಪ್ರದೇಶದಲ್ಲಿ ಶ್ರೀ ಬಸವೇಶ್ವರ ದೇವಾಲಯ ಸುಮಾರು 8 ವರ್ಷಗಳಿಂದ ಜೀರ್ಣೋದ್ಧಾರಗೊಂಡು ಕಂಗೊಳಿಸ್ತಾ ಇದೆ. ಕಾರಣಿಕ ಶಕ್ತಿಯ ನೆಲೆ ಇದು. ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇಲ್ಲಿ ಪೌರಾಣಿಕವಾದ ಹಿನ್ನೆಲೆ ಇದೆ, ಐತಿಹಾಸಿಕವಾದ ಹಿನ್ನೆಲೆ ಇದೆ, ಚಾರಿತ್ರಿಕವಾದ ಹಿನ್ನೆಲೆ ಇದೆ. ಹೊಯ್ಸಳರ ಕಾಲದಲ್ಲಿ ಆರಂಭಗೊಂಡಿರುವಂಥ ಈ ಒಂದು ಕ್ಷೇತ್ರ ಅಂತ ಹೇಳಲ್ಪಡ್ತಾ ಇದೆ. ಆ ಬಳಿಕ ಬೇರೆ ಬೇರೆ ರಾಜಮನೆತಗಳು ಕೂಡ ಈ ಭಾಗದ ಆಳ್ವಿಕೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಈ ದೇವಸ್ಥಾನಗಳು ಉಚ್ಛ್ರಾಯ ಸ್ಥಿತಿಗೆ ಬಂದದ್ದನ್ನು ಕೂಡ ಇಲ್ಲಿಯ ಹಿನ್ನೆಲೆ ಹೇಳ್ತದೆ. ಇಂಥ ಒಂದು ಪವಿತ್ರ ಕ್ಷೇತ್ರ ಇತ್ತೀಚಿನ ವರ್ಷಗಳಲ್ಲಿ ತನ್ನ ಕಾರಣಿಕ ಶಕ್ತಿಯಿಂದ ಕಂಗೊಳಿಸ್ತಾ ಇದೆ. ವಿಶೇಷವಾಗಿ ಇಲ್ಲಿ ನಡೀತಾ ಇರುವಂಥ ದೀಪಾರಾಧನೆ ಎನ್ನುವಂಥ ಒಂದು ವಿಶೇಷ ಸೇವೆ, ಅದು ಭಕ್ತರ ಕಷ್ಟಗಳ ದುರಿತಗಳನ್ನು ನಿವಾರಿಸಿ ಅವರಿಗೆ ನೆಮ್ಮದಿಯನ್ನು ಕ್ಷೇಮವನ್ನು ದೊರಕಿಸಿಕೊಡುವಂಥ ಒಂದು ಸೇವೆ ಅಂತ ನಂಬಲಾಗ್ತಾ ಇದೆ. ಹಾಗಾಗಿ ಸಾಕಷ್ಟು ಭಕ್ತರು ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಇನ್ನು ವಿಶೇಷವಾಗಿ ಮುಂದಿನ ತಿಂಗಳು ಈ ಒಂದು ಕ್ಷೇತ್ರದಲ್ಲಿ ಅತಿರುದ್ರ ಪುರಶ್ಚರಣೆ ಶ್ರೀ ರುದ್ರ ಮಹಾಯಾಗ ನಡೆಯಲಿಕ್ಕಿದೆ. ಈ ಭಾಗದಲ್ಲಿ ಅತ್ಯಂತ ಅಪರೂಪವಾಗಿ ಮತ್ತು ಅಪೂರ್ವವಾಗಿ ನಡೀತಾ ಇರುವಂಥ ಈ ಒಂದು ಶ್ರೀರುದ್ರ ಮಹಾಯಾಗ ಕೂಡ ಅದು ಯಾವ ರೀತಿ ನಡೀತದೆ, ಈ ಕ್ಷೇತ್ರದ ಇತಿಹಾಸ ಏನು, ಜೊತೆಗೆ ಇಲ್ಲಿಯ ಸೇವೆಗಳು ಯಾವುದು, ಯಾವ ರೀತಿ ಇಲ್ಲಿ ಭಕ್ತರು ಬರ್ತಾ ಇದ್ದಾರೆ, ಭಕ್ತರು ಏನಂತಾರೆ, ಎಲ್ಲವನ್ನು ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರ, ಈ ಒಂದು ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಗಣೇಶ ದೀಕ್ಷಿತ್ ಅವರು ನಮ್ಮ ಜೊತೆಗಿದ್ದಾರೆ. ಸುಮಾರು 7 ವರ್ಷಗಳಿಂದ ಅವರು ಇಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮಸ್ತೆ. ಈಗಾಗಲೇ ಅನೇಕ ವರ್ಷಗಳಿಂದ ಈ ಕ್ಷೇತ್ರ ಬಹಳ ಕಾರಣಿಕ ಶಕ್ತಿಯಿಂದ ಕಂಗೊಳಿಸ್ತಾ ಇದೆ. ಒಂದಷ್ಟು ಇತಿಹಾಸವನ್ನು ಹೇಳೋದಾದರೆ ಈ ಕ್ಷೇತ್ರದ ವಿಶೇಷ ಏನು ಅಂತ ಹೇಳಿದರೆ, ಇಲ್ಲಿ ಸಾಕ್ಷಾತ್ ಪರಶಿವನೇ ನಂದಿ ಸ್ವರೂಪದಲ್ಲಿ ಬಂದಂತಹ ಜಾಗ, ಅವತರಿಸಿದಂತಹ ಜಾಗ. ಸ್ಕಂದ ಪುರಾಣದ ಕಥೆ ಇದೆ. ತಾರಕಾಸುರ ಸಂಹಾರಕ್ಕೆ ಬೇಕಾಗಿ ಎಷ್ಟೇ ಪ್ರಯತ್ನಿಸಿದರೂ ಅಸಾಧ್ಯವಾದಾಗ ಸುಬ್ರಹ್ಮಣ್ಯ ಸ್ವಾಮಿ ತಪಸ್ಸಿಗೆ ಕೂತರಂತೆ ಈ ಜಾಗದಲ್ಲಿ. ತಪಸ್ಸಿಗೆ ಕೂತಾಗ ಶಿವನೇ ನಂದಿ ಸ್ವರೂಪದಲ್ಲಿ ಅವನಿಗೆ ಪ್ರತ್ಯಕ್ಷನಾಗಿ ನಂದಿ ವಿದ್ಯೆಯನ್ನು ಅನುಗ್ರಹ ಮಾಡಿದರು ಅಂತ ಹೇಳಿ ಸ್ಕಂದ ಪುರಾಣದಲ್ಲಿ ಬರ್ತದೆ. ಅದೇ ಸ್ಥಳ ಇದು. ಹಾಗೆ ಮತ್ತು ಇತಿಹಾಸದ ಹಿನ್ನೆಲೆಯೂ ಇದೆ. ಈ ಹಿಂದೆ ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು. ಅನಂತರದಲ್ಲಿ ಕೆಳದಿ ಅರಸರ ಕಾಲದಲ್ಲಿ ಕೂಡ ಇದನ್ನು ಜೀರ್ಣೋದ್ಧಾರ ಆಯಿತು ಅಂತ ಹೇಳೋದು ಕೂಡ ಇದೆ. ಜೊತೆಗೆ ಇಲ್ಲಿ ಇರೋ ಒಂದು ವಿಶೇಷ ಸೇವೆಗಳೇನು? ವಿಶೇಷ ಸೇವೆ ಅಂದರೆ ಇಲ್ಲಿ ದೀಪ ಸೇವೆ. ಯಾವುದೇ ಭಕ್ತರು ಇಲ್ಲಿ ಯಾವುದೇ ಕಷ್ಟಗಳನ್ನು ಹೇಳಿಕೊಂಡು ಒಂದು ದೀಪ ಹಚ್ಚಿ, ತುಪ್ಪ ದೀಪ ಅಥವಾ ಎಳ್ಳೆಣ್ಣೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದಲ್ಲಿ ವಿಶೇಷವಾಗಿ ಅವರಿಗೆ ಫಲ ಆದ್ದುಂಟು. ಯಾವುದೇ ಕಷ್ಟಗಳಿದ್ದರೂ ಅವನು ದೇವರು ಬಗೆಹರಿಸ್ತಾನೆ, ಅವರಿಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳೋ ನಂಬಿಕೆ ಇದೆ. ಸಾಕಷ್ಟು ಭಕ್ತರು ಬಂದು ಕೂಡ ಇಲ್ಲಿ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ತಾರೆ. ಅದರ ಜೊತೆಗೆ ಈ ಬಾರಿ ಮುಂದಿನ ತಿಂಗಳು ಈ ಕ್ಷೇತ್ರದಲ್ಲಿ ಏನು ಶ್ರೀರುದ್ರ ಮಹಾಯಾಗ ನಡೆಯಲಿಕ್ಕಿದೆ. ಏನಿದರ ವಿಶೇಷತೆ, ಈ ಯಾಗದ ವಿಶೇಷತೆ ಏನು? ನಾವು ಪೂರ್ವದಲ್ಲಿ ಸಂಕಲ್ಪ ಮಾಡಿದ್ದು ಅತಿರುದ್ರ ಅಂತೇಳಿ, ಅತಿರುದ್ರ ಪುರಶ್ಚರಣೆ ಮತ್ತು ಶ್ರೀರುದ್ರ ಮಹಾಯಾಗ ಎಲ್ಲರ ಭಕ್ತರ ಕ್ಷೇಮಕ್ಕಾಗಿಯೂ ಹಾಗೂ ಲೋಕಕ್ಕೆ ಕ್ಷೇಮ ಸಿಗಬೇಕು ಕೊಡುವ ದೃಷ್ಟಿಯಿಂದಲೂ, ಹಾಗೆ ಕ್ಷೇತ್ರದಲ್ಲಿ ಕೆಲವಷ್ಟು ಜೀರ್ಣೋದ್ಧಾರಗಳ ಒಂದು ಅಭಿವೃದ್ಧಿ ಕಾರ್ಯಗಳಿದೆ. ಎಲ್ಲದರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಒಂದು ದೊಡ್ಡ ಮಟ್ಟಿನ ಒಂದು ಯಾಗ ಮಾಡ್ತಾ ಇದ್ದೇವೆ. ಕ್ಷೇತ್ರದ ಕಲ್ಯಾಣವಾಗ್ತದೆ, ಒಟ್ಟಿಗೆ ಜನಕಲ್ಯಾಣವೂ ಆಗ್ತದೆ ಹೇಳುವ ಉದ್ದೇಶದಿಂದ ಅದನ್ನು ಹಮ್ಮಿಕೊಂಡಿದ್ದೇವೆ. ಅತಿರುದ್ರ ಪುರಶ್ಚರಣೆ ಅಂದರೆ ಶಿವನಿಗೆ ಮಾಡುವಂಥ ಒಂದು ದೊಡ್ಡ ಮಟ್ಟಿನ ಸೇವೆ, ಮಹೋನ್ನತ ಸೇವೆ ಅಂತಲೇ ಹೇಳ್ಬೋದು. ಆ ಸೇವೆಯನ್ನು ಕೂಡ ನಾಳೆ ಅಕ್ಟೋಬರ್ 22ನೇ ತಾರೀಕಿಂದ ಪ್ರಾರಂಭಗೊಂಡು 17ನೇ ತಾರೀಕಿನವರೆಗೆ ಮಾಡಲಿಕ್ಕಿದ್ದೇವೆ. ಬೇರೆ ಏನೆಲ್ಲ ಸೇವೆ ಈ ಕ್ಷೇತ್ರದಲ್ಲಿದೆ? ಕ್ಷೇತ್ರದಲ್ಲಿ ಏಕಾದಶ ರುದ್ರ ಸೇವೆ ನಿರಂತರವಾಗಿ ನಡೀತದೆ, ರುದ್ರಾಭಿಷೇಕಗಳು ನಡೀತದೆ, ಬೇರೆ ಬೇರೆ ಹೋಮ ಹವನಾದಿಗಳು, ಯಜ್ಞ ಯಾಗಾದಿಗಳು ಕೂಡ ನಡೀತದೆ. ಭಕ್ತರ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಕೂಡ ಮಾಡಿಕೊಡ್ತಾ ಇದ್ದೇವೆ. ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. 8 ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡಿರುವಂಥ ಈ ಒಂದು ಪವಿತ್ರವಾಗಿರುವಂಥ ಧಾರ್ಮಿಕ ಕ್ಷೇತ್ರ ಕಾಲಕ್ಕೆ ಬೇರೆ ಬೇರೆ ಅನುಕೂಲತೆಗಳನ್ನು ಹೊಂದಿಸಿಕೊಂಡು ಬೆಳಗ್ತಾ ಇದೆ. ಸಾವಿರಾರು ಭಕ್ತಾದಿಗಳು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಕಷ್ಟಗಳನ್ನು, ದುರಿತಗಳನ್ನು ಪ್ರಾರ್ಥಿಸಿ ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಇಷ್ಟು ವರ್ಷಗಳಲ್ಲಿ ಈ ಒಂದು ಅದರ ಸಾರಥ್ಯವನ್ನು ವಹಿಸಿದವರು ಇಲ್ಲಿಯ ಸಾಮಾಜಿಕ ಧುರೀಣರಾಗಿರುವಂಥ ಗಿರಿಧರ ಸ್ಕಂದ ಇವರು. ಕಳೆದ 4 ವರ್ಷಗಳಿಂದ ಇಲ್ಲಿ ಚಾರಿಟೇಬಲ್ ಟ್ರಸ್ಟ್ ಕೂಡ ರಚನೆಗೊಂಡಿದೆ. ಅದರ ಅಧ್ಯಕ್ಷರು ಕೂಡ ಅವರಾಗಿದ್ದಾರೆ. ಗಿರಣ್ ನಮಸ್ತೆ. ನಮಸ್ತೆ. ಇದರ ಜೊತೆಗೆ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಅಭಿವೃದ್ಧಿ ಸಮಿತಿಯು ಕೂಡ ಅಸ್ತಿತ್ವದಲ್ಲಿದ್ದರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿರುವಂಥ ಶಿವರಾಮ್ ಪಳ್ಳಿಗದ್ದೆ ಕೂಡ ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ಈ ಕ್ಷೇತ್ರದ ಬಗ್ಗೆ ಮತ್ತು ಇಲ್ಲಿಯ ಜೀರ್ಣೋದ್ಧಾರ ಬಗ್ಗೆ ಹೇಳುವುದಾದರೆ? ಬಹುಶಃ 8 ವರ್ಷಗಳ ಹಿಂದೆ ಜೀರ್ಣೋದ್ಧಾರಗೊಂಡಂಥ ಈ ದೇವಸ್ಥಾನ
ಅನೇಕ ಸಾವಿರಾರು ಭಕ್ತರು ಈ ದೇವಸ್ಥಾನವನ್ನು ಸಂದರ್ಶನ ಮಾಡಿ ದೇವರ ದರ್ಶನವನ್ನು ಪಡೆದು ಅವರವರ ಅಭಿಷ್ಟಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ. ಬಹುಶಃ 8 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಈ ದೇವಸ್ಥಾನ ಕಂಡಿದೆ. ಇನ್ನೂ ಸಾಕಷ್ಟು ಅಭಿವೃದ್ಧಿಗಳು ಆಗಬೇಕು. ಅಂದರೆ ಈ ದೇವಸ್ಥಾನ ಭಕ್ತರಿಗೋಸ್ಕರ ಭಕ್ತರಿಗಾಗಿ ನಿರ್ಮಾಣಗೊಂಡಂಥ ದೇವಸ್ಥಾನ. ಇದು ಸರಕಾರದ ಅಧೀನದಲ್ಲಿ ಇಲ್ಲ. ನಾವೇ ಒಂದು ಸಾರ್ವಜನಿಕರು ಸೇರಿಕೊಂಡು ಒಂದು ಬಸವೇಶ್ವರ ಚಾರಿಟೇಬಲ್ ಟ್ರಸ್ಟ್ ತಿಳುವಂತಕ್ಕಂಥ ಒಂದು ಟ್ರಸ್ಟನ್ನು ನಿರ್ಮಿಸಿಕೊಂಡು ಆ ಮುಖಾಂತರ ಈ ದೇವಸ್ಥಾನದಲ್ಲಿ ಅಭಿವೃದ್ಧಿ ಕೆಲಸಗಳ ಜೊತೆಗೆ ದೇವರ ಸೇವೆಯನ್ನು ಮಾಡ್ತಿದ್ದೇವೆ. ಇಲ್ಲಿ ವಿಶೇಷವಾಗಿ ಈ ದೇವಸ್ಥಾನದಲ್ಲಿ ನಿತ್ಯ ನೈಮಿತ್ಯಾದಿ ಪೂಜೆಗಳು, ಪಂಚ ಪರ್ವಗಳು, ಮಹಾಶಿವರಾತ್ರಿ, ವಾರ್ಷಿಕ ಜಾತ್ರೆ ಮಹೋತ್ಸವ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಉಂಟು. ಜೊತೆಗೆ ಕಳೆದ ವರ್ಷದಿಂದ ಈ ದೇವಸ್ಥಾನದಲ್ಲಿ ಪ್ರತಿದಿನ ಮಧ್ಯಾಹ್ನ ನಿತ್ಯ ಅನ್ನದಾನ ಸೇವೆಯನ್ನು ನಾವು ಪ್ರಾರಂಭವಾಗಿದೆ. ದಿವಸದಲ್ಲಿ ನೂರಾರು ಭಕ್ತರು ಇಲ್ಲಿ ಅನ್ನದಾನವನ್ನು ಸ್ವೀಕರಿಸಿಕೊಂಡು ತಮ್ಮ ಕೈಲಾದಷ್ಟು ಶಕ್ತಿ ಮೀರಿದ ದಾನಗಳನ್ನು ಕೂಡ ಈ ಟ್ರಸ್ಟಿಗೆ ಮಾಡ್ತಿದ್ದಾರೆ. ಈ ಮುಖಾಂತರ ಈ ದೇವಸ್ಥಾನವನ್ನು ಒಂದು ಸರ್ವತೋಮುಖ ಅಭಿವೃದ್ಧಿಯ ಕ್ಷೇತ್ರವನ್ನೇ ಮಾಡಬೇಕಂತೇಳುವ ಒಂದು ಮಹತ್ತರವಾದಂಥ ಒಂದು ಉದ್ದೇಶದಿಂದ ಎಲ್ಲ ಭಕ್ತರು ಸೇರಿಕೊಂಡು ಈ ಒಂದು ದೇವಸ್ಥಾನದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷತ ಪೂಜೆ ಅಂದರೆ ದೀಪ. ದೀಪ ಅಂದರೆ ಸತ್ಯ, ದೀಪ ಅಂದರೆ ಜ್ಞಾನ. ದೀಪದಲ್ಲಿ ಪರಮಾತ್ಮನನ್ನು ಕಾಣತಕ್ಕದ್ದು ನಮ್ಮ ಸಂಸ್ಕೃತಿ, ನಮ್ಮ ನಂಬಿಕೆ. ಈ ದೃಷ್ಟಿಯಲ್ಲಿ ದಿವಸದಲ್ಲಿ ನೂರಾರು ಭಕ್ತರು ಮಣ್ಣಿನ ಹಣತೆಯಲ್ಲಿ ತಮ್ಮ ಕೈಯಾರೆ ದೀಪವನ್ನು ಹಚ್ಚಿ ಭಗವಂತನಿಗೆ ಆರತಿಯ ಮಾಡಿ ತಮ್ಮ ಅಭಿಷ್ಟಗಳನ್ನು ಪ್ರಾರ್ಥನೆ ಮುಖಾಂತರ ದೇವರಿಗೆ ಸಲ್ಲಿಸಿ ತಮ್ಮ ಅಭಿಷ್ಟಗಳನ್ನು ಈಡೇರಿಸಿಕೊಂಡಂಥ ಸಾಕಷ್ಟು ನಿದರ್ಶನಗಳು ನಮಗೆ ತಿಳಿದು ಬರ್ತದೆ. ಜೊತೆಯಲ್ಲಿ ಕಳೆದ ವರ್ಷ ನಾವು ಕಾರ್ತಿಕ ಮಾಸದಲ್ಲಿ 1 ಲಕ್ಷದಷ್ಟು ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಕ್ಕಂಥ ಸಂಕಲ್ಪದೊಂದಿಗೆ, ಯಾಕೆಂದರೆ ಕಾರ್ತಿಕ ಮಾಸ ಅಂದರೆ ವಿಶ್ವದಾದ್ಯಂತ ಕೋಟ್ಯಾಂತರ ದೀಪಗಳನ್ನು ಭಕ್ತರು ಭಗವಂತನಿಗೆ ಸಮರ್ಪಿಸ್ತಾರೆ. ಈ ದೃಷ್ಟಿಯಲ್ಲಿ ಕಳೆದ ವರ್ಷ ನಾವು ಹಮ್ಮಿಕೊಂಡಂಥ ಕಾರ್ತಿಕ ದೀಪೋತ್ಸವದಲ್ಲಿ 1 ಲಕ್ಷಕ್ಕಿಂತಲೂ ಹೆಚ್ಚು ದೀಪವನ್ನು ನಾವು ಈ ಕ್ಷೇತ್ರದಲ್ಲಿ ಬೆಳಗಿಸಿದ್ದೇವೆ. ಈ ವರ್ಷ ಅದನ್ನು 5 ಲಕ್ಷಕ್ಕೆ ದೀಪಗಳನ್ನು ಆ ಸಂಖ್ಯೆಯಲ್ಲಿ ದೀಪವನ್ನು ಹಚ್ಚಬೇಕು ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪದೊಂದಿಗೆ ನಮ್ಮ ಸುಳ್ಯ ತಾಲೂಕು, ಕಡಬ ತಾಲೂಕು ಮುಖಾಂತರ, ಅದಲ್ಲದೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳ ಮಠಾಧಿಪತಿಗಳು, ಅಲ್ಲಿಯ ಧಾರ್ಮಿಕ ಮುಖಂಡರನ್ನು ನಾವು ಭೇಟಿಯಾಗಿ ಅವರಿಗೆ ಮನವಿಯನ್ನು ಮಾಡುವುದರ ಮುಖಾಂತರ ಈ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಬೇಕು. ಯಾಕೆಂದರೆ ನಮ್ಮ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರ ಅತ್ಯಂತ ಪುರಾತನವಾದ ಮತ್ತು ನಮ್ಮ ರಾಜ್ಯದಲ್ಲಿ ಶ್ರೇಷ್ಠವಾದಂಥ ಕ್ಷೇತ್ರ. ಅಲ್ಲಿಗೆ ದಿವಸಕ್ಕೆ ಸಾವಿರಾರು ಲಕ್ಷಾಂತರ ಭಕ್ತರು ಸಹ ಬರ್ತಾರೆ. ಅಲ್ಲಿಗೆ ಬರತಕ್ಕಂಥ ಭಕ್ತರಿಗೆ ಕೂಡ ಈ ದೇವಸ್ಥಾನದಲ್ಲಿ ದರ್ಶನಕ್ಕೆ ವ್ಯವಸ್ಥೆ, ಅನ್ನದಾನದ ವ್ಯವಸ್ಥೆ ಇತ್ಯಾದಿ ಕೆಲಸಗಳನ್ನು ನಾವು ಮಾಡ್ತಿದ್ದೇವೆ. ಈ ವರ್ಷದ ಕಾರ್ತಿಕ ಮಾಸದಲ್ಲಿ ನಿರಂತರವಾಗಿ 1 ತಿಂಗಳ ಕಾಲ ಬೇರೆ ಬೇರೆ ಭಾಗದಿಂದ ಭಕ್ತರು ಬಂದು ಇಲ್ಲಿ ದೀಪವನ್ನು ಹಚ್ಚಬೇಕಂತ ಹೇಳ್ತಕ್ಕಂಥ ನಮ್ಮ ಸಂಕಲ್ಪಕ್ಕೆ ಎಲ್ಲರ ಸಹಕಾರವನ್ನು ದೊರೆಯುತ್ತಾ ಉಂಟು. ಜೊತೆಗೆ ಆ ದಿವಸಗಳಲ್ಲಿ ಅಕ್ಟೋಬರ್ 22ರಿಂದ ನವೆಂಬರ್ 27ರ ತನಕ ವಿವಿಧ ಸೇವೆಗಳು ಇಲ್ಲಿ ನಡೀತದೆ. ಅತಿರುದ್ರ ಪುರಸ್ಚರಣೆ ಕೇಳ್ತಕ್ಕಂಥ ರುದ್ರಪಾರಾಯಣ ಸುಮಾರು ದಿವಸಕ್ಕೆ 50ರಿಂದ 100 ಜನ ಪ್ರತಿದಿನ ಬಂದು ಇಲ್ಲಿ ರುದ್ರಪಾರಾಯಣವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಹಾಗೆ 17ರಂದು ಇಲ್ಲಿ ಶ್ರೀ ಮಹಾರುದ್ರ ಯಾಗ ಹೇಳ್ತಕ್ಕ ವಿಶೇಷವಾದ ಯಾಗ ನಡೆಯುತ್ತದೆ. ಜೊತೆಗೆ ಭಗವತಿ ಸೇವೆ, ಬೇರೆ ಬೇರೆ ದಿವಸಗಳಲ್ಲಿ ಬೇರೆ ಬೇರೆ ಸೇವೆಗಳ ಮುಖಾಂತರ ಈ ಊರಿಗೆ ಒಳ್ಳೆಯದಾಗಬೇಕು, ಎಲ್ಲ ಭಕ್ತರ ಅಭಿಷ್ಟಗಳು ನೆರವೇರಬೇಕು. ಜೊತೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಈ ಎಲ್ಲ ಸೇವಾ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಕ್ಷೇತ್ರಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬೇಡುತ್ತಾ ಈ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಯಲ್ಲಿ ಸರ್ವ ಭಕ್ತರ ಕೈ ಜೋಡಿಸುವಿಕೆಯೊಂದಿಗೆ ಈ ಕ್ಷೇತ್ರ ಮುಂದೆ ದೊಡ್ಡ ಕ್ಷೇತ್ರವಾಗಿ ಬೆಳೆಯಬೇಕು ಅಂತ ಹೇಳುವ ಒಂದು ಉದ್ದೇಶದಿಂದ ಎಲ್ಲ ಭಕ್ತರನ್ನು ಈ ದೇವಸ್ಥಾನಕ್ಕೆ ನಾನು ಭಕ್ತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ವಂದನೆಗಳು. ಪ್ರಿಯ ವೀಕ್ಷಕರೇ, ಈ ಕ್ಷೇತ್ರದಲ್ಲಿ 8 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಕಾರ್ಯ ನಡೆದು ಬ್ರಹ್ಮಕಲಶೋತ್ಸವ ಕೂಡ ನಡೆದಿತ್ತು. ಈ ಸಮಿತಿಗಳ ಅಧ್ಯಕ್ಷರಾಗಿ
ಕರ್ತವ್ಯವನ್ನು ನಿರ್ವಹಿಸಿದವರು ಮನೋಹರ ನಾಳ ಇವರು, ಈ ಭಾಗದ ಸಾಮಾಜಿಕ ಧುರೀಣರು. ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಕ್ಷೇತ್ರದ ಬಗ್ಗೆ ಮಾತಾಡ್ತಾರೆ. ಈ ಕ್ಷೇತ್ರದ ಬಹುಶಃ ನಾನು ಪಂಚಾಯತ್ ಮೆಂಬರ್ ಆಗಿದ್ದಾಗ ಈ ಕ್ಷೇತ್ರದ ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಊರಿನವರು ಪ್ರಶ್ನೆ ಅಷ್ಟಮಂಗಲ ಇಟ್ಟುಕೊಂಡಿದ್ದರು. ಆ ಸಮಯದಲ್ಲಿ ನಾನು ಬಂದಿದ್ದೆ. ಬಹುಶಃ ಇಲ್ಲಿ ಆ ಹಳ್ಳಿಯವರು ಒಂದು 80-100 ಮನೆ ಕೂಲಿ ಕೆಲಸಕ್ಕೆ ಹೋಗುವವರೇ ಮ್ಯಾಕ್ಸಿಮಮ್ ಇರುವಂಥ ಈ ಭಾಗ. ಇಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತೇಳಿ ಅಷ್ಟಮಂಗಲ ಮಾಡಿ ಮೀಟಿಂಗನ್ನು ಕರೆದರೆ ಇಲ್ಲಿ ಒಪ್ಪಿಕೊಳ್ಳಲಿಕ್ಕೆ, ಅಧ್ಯಕ್ಷರಾಗಲಿಕ್ಕೆ ಅಥವಾ ಜೀರ್ಣೋದ್ಧಾರ ನಡೆಸುವಂಥ ವ್ಯವಸ್ಥೆ ಕಷ್ಟ ಇತ್ತು. ಇಲ್ಲಿ ನಮ್ಮ ವ್ಯವಸ್ಥೆಗಳು ಹಾಗೆ ಇದ್ದವು. ಇಲ್ಲಿ ಜನರಲ್ಲಿ ಸಹ ದುಡ್ಡಿಲ್ಲದೆ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಏನು ಮಾಡೋದು ಅಂತ ಹೇಳುವಂಥ ಎಲ್ಲ ನನ್ನ ಮೀಟಿಂಗ್ ನಾನು ಬಹುಶಃ ಪಕ್ಕದ ಏನೆಕಲ್ಲು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ ಕಾರಣ KS ದೇವರಾಜರು ಆಗ ಇದ್ದರು. ಅವರು ಇಲ್ಲಿ ಬಂದು ಬಾ ಮರೆ ಅದರ ನಿನ್ನ ಅನುಭವವನ್ನು ಹೇಳುವಂಥ ಮಾತನ್ನು ಇಲ್ಲಿ ಕರೆದು ಹೇಳ್ತಾಯಿದ್ರು. ಆಗ ನಾನು ಬಂದು ಹೇಳಿದ್ರು ಇಲ್ಲಿ ಆಗ್ತಾಯಿಲ್ಲ, ಇನ್ನೇನು ಮಾಡೋದು ಅಂತೇಳುವ ಅಧ್ಯಕ್ಷರಾಗಲಿಕ್ಕೆ ಯಾರು ಒಪ್ಪದಿರುವ ಕಾರಣ ಏನು, ನಂದು ಈ ದೇವರ ಪುಣ್ಯ, ನನ್ನ ಹಿಂದಿನ ಪೂರ್ವಜನ್ಮದ ಪುಣ್ಯವೇನೋ ಗೊತ್ತಿಲ್ಲ, ನಾನೇ ಒಪ್ಪಿಕೊಂಡೆ, ನಾನೇ ಆಗ್ತೇನೆ ಅಧ್ಯಕ್ಷ, ಕ್ಷೇತ್ರದ ಜೀರ್ಣೋದ್ಧಾರ ಮಾಡುವ ಅಂತ ಹೇಳುವಂಥ ನಿಟ್ಟಿನಲ್ಲಿ ಹೊರಟೆವು. ಅದರ ಮಾರನೇ ದಿವಸದಿಂದಲೇ ಕೆಲಸವನ್ನು ಮುಂದುವರಿಸಿ 1 ವರ್ಷದಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಳಸ ಕೆಲಸಗಳನ್ನು ಮಾಡಿದೆವು. ಆ ಸಂದರ್ಭದಲ್ಲಿ ಹಲವಾರು ವಿಶೇಷತೆಗಳು ಈ ಕ್ಷೇತ್ರದಲ್ಲಿ ನಡೆದು ಬಂದು, ಭಾಳ ಮೊದಲದಿಂದಲೂ ಹೇಳ್ತಾಯಿದ್ರು ಭಾಳ ಒಂದು ವಿಶೇಷ ಕ್ಷೇತ್ರ, ಇಲ್ಲಿ ಭಾಳ ಶಕ್ತಿ ಇದೆ ಅಂತ. ಅದನ್ನು ನಾವು ಕಣ್ಣಾರೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ತುಂಬ ಸಾರಿ ಕಂಡಿದ್ದೇವೆ. ಬಹುಶಃ ಅದೆಲ್ಲ ಮಾಧ್ಯಮದಲ್ಲಿ ಸಹ ಬಂದಿತ್ತು. ತದನಂತರ ಜೀರ್ಣೋದ್ಧಾರ ಕಾರ್ಯ ಆಯಿತು, ಬ್ರಹ್ಮಕಳಸ ಆಯಿತು. ಊರಿನ ಎಲ್ಲ ಭಕ್ತರು ಹೆಚ್ಚಿನ ಅಂಶದಲ್ಲಿ ಬರ್ತಾರೆ. ಕಡಿಮೆ ಸಂಖ್ಯೆಯಲ್ಲಿ ಇಲ್ಲಿರುವ ಕಾರಣ ಬರೋದು ಕಡಿಮೆ. ಟೂರಿಸ್ಟ್ನವರಿಗೆ ದೊಡ್ಡ ಇಲ್ಲಿನ ಕ್ಷೇತ್ರದ ಬಗ್ಗೆ ತಿಳಿಯದಿರುವ ಕಾರಣ ಸ್ವಲ್ಪ ಜನಸಂದಣಿ ಕಡಿಮೆ ಆಯಿತು. ಈ ಸಂದರ್ಭದಲ್ಲಿ ಬಹುಶಃ ನಾವು ಇಲ್ಲಿ ವಿಶೇಷ ಜನ ಬರಲಿ ಬಾರದೇ ಇರಲಿ, ನಮ್ಮ ಅರ್ಚಕರು ತುಂಬ ಕಲಿತವರಿದ್ದಾರೆ. ಅದರ ಜೊತೆಗೆ ನಾವೆಲ್ಲ ಸೇರಿಕೊಂಡು ಈ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಹೋಮ ಹವನಾದಿಗಳನ್ನ ಮಾಡ್ತಾ ಇರ್ತೇವೆ. ಇಲ್ಲಿ ಬಹುಶಃ ಅದಲ್ಲದೆ ಜಾತಕ ಇನ್ನಿತರ ದೋಷ ಫಲಗಳಿಗೆ ನಮ್ಮ ಕ್ಷೇತ್ರದಲ್ಲಿ ವಾರಕ್ಕೆ 4-7 ಹೋಮ ಹವನಾದಿ ನಡೆದಂಥ ದಿವಸಗಳು ಇದೆ. ಬಹುಶಃ ಅದರಿಂದ ಪ್ರಯೋಜನ ಪಡೆದವರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ. ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಹಾಗೆ ಇನ್ನು ಕೊರೋನಾ ಸಮಯದಲ್ಲಿ ನಾವು ದೊಡ್ಡ ಹೋಮವನ್ನು ಬಹುಶಃ ಲೋಕ ಕಲ್ಯಾಣಾರ್ಥವಾಗಿ ಮಾಡಿ ತುಂಬ ಖರ್ಚಾಗಿದೆ, ನಾವೆಲ್ಲ ಸೇರಿಕೊಂಡು ಮಾಡಿದ್ದೆವು. ಅದು ಬಹುಶಃ ಯಾವುದಿಂತ ಸಂಜೀವಿನಿ ಹೋಮ, ಧನ್ವಂತರಿ ಸಂಜೀವಿನಿ ಹೋಮ ಅದನ್ನು ಮಾಡಿದ್ದೆವು. ಅದರ ನಂತರ ವರ್ಷದಲ್ಲಿ ಯಾವುದಾದ್ರೂ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಅಲ್ಲಿ ಆವಾಗ ನಾವು ಇಂಥ ಯಾಗ ಇತ್ಯಾದಿಗಳನ್ನು ಮಾಡ್ತಾಯಿದ್ದೆವು. ಈ ವರ್ಷ ಬಹುಶಃ ನಾವು ಕಳೆದ ವರ್ಷವೇ ಮಾಡಬೇಕಿತ್ತು, ಆದರೆ ಕಳೆದ ವರ್ಷ ಮಹಾರುದ್ರ ಯಾಗವನ್ನು ಭಾಳ ವಿಜೃಂಭಣೆಯಿಂದ ಭಾಳ ಜನ ಸೇರಿದ್ದರು, ಮಾಡಿದ್ದೆವು. ಈಗ ಲೋಕಕಲಾತನವಾಗಿ ಅತಿರುದ್ರ ಯಾಗವೇ ಮಾಡಬೇಕು ಅಂತ ಹೇಳುವಂಥ ನಮ್ಮ ಸಂಕಲ್ಪ ಇದೆ. ಅದು ಇಲ್ಲದಿದ್ದರೂ ಅತಿರುದ್ರ ಪುರಸ್ಚರಣೆ ಮಾಡಿ ಶ್ರೀರುದ್ರ ಮಹಾಯಾಗವನ್ನು ಮಾಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಬಹುಶಃ ಈ ರಾಜ್ಯಾದ್ಯಂತ ಸುಮಾರು ಪುರೋಹಿತರು ಕೇರಳದಿಂದ, ದೇಶಾದ್ಯಂತ ಕೇರಳ ಇರೋದು, ತಮಿಳುನಾಡಿಂದ ಎಲ್ಲ 100-200 ಪುರೋಹಿತರು ಬಂದು ಇಲ್ಲಿ ರುದ್ರವನ್ನು ಹೇಳುವ ಮುಖಾಂತರ ಅದು ಎಷ್ಟು ಕೋಟಿ ಜಪವನ್ನು ಮಾಡುವ ಮುಖಾಂತರ ವಿಶೇಷವಾದಂಥ ಒಂದು ಯಾಗವನ್ನು ಮಾಡಬೇಕು ಅಂತೇಳಿ ನಾವೆಲ್ಲ ಹೊರಟಿದ್ದೇವೆ. ಬಹುಶಃ ಕ್ಷೇತ್ರದ ಅಭಿವೃದ್ಧಿ ಇರ್ಬೋದು, ಈ ಭೂಮಿಗೆ ಮಣ್ಣಿನ ಶುದ್ಧೀಕರಣ ಇರ್ಬೋದು, ಅಥವಾ ಭಕ್ತರಿಗೊಂದು ಒಳ್ಳೆಯದಾಗಬೇಕು, ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೆಯ ರೀತಿಯಲ್ಲಿ ನಡಿಬೇಕು ಅಂತ ಹೇಳುವಂಥ ಒಂದು ಆಶಯವನ್ನು ಸದುದ್ದೇಶವನ್ನು ಇಟ್ಟುಕೊಂಡು ನಾವಿಲ್ಲಿ ಆ ಯಾಗವನ್ನು ಬಹುಶಃ 22ರಿಂದ 17ರವರೆಗೆ ಅಕ್ಟೋಬರ್ 22ರಿಂದ ನವಂಬರ್ 17ರವರೆಗೆ ನಡೀಲಿಕ್ಕಿದೆ. ಅದರಲ್ಲಿ ಯಾಗ 11 ದಿವಸದ ಯಾಗವನ್ನು ಸಹ ನಡೆಸಲಿಕ್ಕಿದ್ದೇವೆ. ಬಹುಶಃ ಇದರಲ್ಲಿ ಭಾಗಿಗಳಾಗಿ ಆ ಪುಣ್ಯವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಆಶೆ. ಬಹುಶಃ ಇದು ಮೊದಲೇ ಇಲ್ಲಿ ತಾರಕಾಸುರನನ್ನು ವಧೆ ಮಾಡಿ ಸುಬ್ರಹ್ಮಣ್ಯ ದೇವರು ಇಲ್ಲಿ ಶುದ್ಧೀಕರಣಕ್ಕೋಸ್ಕರ ಇಡೀ ಕುಲ್ಕುಂದದಲ್ಲಿ ಎಲ್ಲ ರಾಜ್ಯಗಳಿಂದ ದನಗಳನ್ನ ತಂದು, ಗೋವುಗಳನ್ನ ತಂದು ಕಟ್ಟಿ 11 ದಿವಸ ಈ ಕ್ಷೇತ್ರವನ್ನು ಶುದ್ಧಿ ಮಾಡಿ ಸುಬ್ರಹ್ಮಣ್ಯದಲ್ಲಿ ರಥಕ್ಕೆ ಕುಟ್ಟಿ ಹೊಡೆದು ರಥೋತ್ಸವ ನಡೆಸುವಂಥ ಕಾರ್ಯಕ್ರಮ ಇವತ್ತಿಗೂ ನಡೀತಾ ಇದೆ. ಸೊ ಹಾಗೆ ಆ ಪುಣ್ಯ ಕಾರ್ಯ ಈಗ ಗೋವುಗಳನ್ನ ಕಟ್ಟಿ ಇಲ್ಲಿ ಶುದ್ಧಿ ಆಗುವಂಥ ನಿತ್ಯದ ಕಾರಣ ನಾವು ಒಂದು ಸಾಂಕೇತಿಕವಾಗಿ ಒಂದು ದಿವಸ ಮಾಡ್ತೇವೆ. ಆದರೆ ಆ ರೀತಿ ಇಂಥ ಯಾಗಗಳಾಗುವ ಮುಖಾಂತರ ಈ ಭೂಮಿ ಪಾವನವಾಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಈ ರುದ್ರ ಯಾಗವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಅದು ಮಾತ್ರ ಅಲ್ಲ, ಇದರಲ್ಲಿ ನಮ್ಮದು ಸಣ್ಣ ಕೆಲವು ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಲಿಕ್ಕಿದೆ. ಬಹುಶಃ ಬರೀ ಹೋಮಕ್ಕೆ ಕೋಟಿಗಟ್ಟಲೆ ಖರ್ಚಿದೆ. ಅದರ ಜೊತೆಗೆ ಇಲ್ಲಿ ಅನ್ನಛತ್ರ ಇಲ್ಲ. ನಾವು ಡೈಲಿ ಅನ್ನ ಪ್ರಸಾದವನ್ನು ಬಂದ ಭಕ್ತರಿಗೆ ಕೊಡ್ತಾ ಇದ್ದೇವೆ. ಇಲ್ಲಿ ನಮಗೆ ಅನ್ನಛತ್ರದ ವ್ಯವಸ್ಥೆ ಅವಶ್ಯಕತೆ ಇದೆ. ಅದರ ಜೊತೆಗೆ ಬಹುಶಃ ಇಲ್ಲಿ ದ್ವಾರ ಆಗಬೇಕು, ರಸ್ತೆ ಅಭಿವೃದ್ಧಿ ಆಗಬೇಕು, ಕೆರೆ ಪುಷ್ಕರಣೆ ಆಗಬೇಕು, ಇಂಥ ಇನ್ನೂ 10 ಹಲವು
ಅಭಿಲಾಷೆಗಳನ್ನು ಇಟ್ಟುಕೊಂಡಿದ್ದೇವೆ. ಅದನ್ನು ಮಾಡಿಕೊಂಡು ಹಾಗೆ ಇನ್ನು ಕೆಲವು ಸಾನ್ನಿಧ್ಯದ ಕೆಲಸಗಳು 1-2-3 ಬಾಕಿ ಇದೆ. ಅದನ್ನು ಸಹ ಮಾಡಿಕೊಂಡು ಈ ಕ್ಷೇತ್ರವನ್ನು ಬೆಳೆಸೋ ಜೊತೆಗೆ ಭಕ್ತಾದಿಗಳಿಗೆ ಏನಾದರೂ ಒಂದು ಪ್ರಯೋಜನ ಆಗಲಿ, ಆ ಭಗವಂತನ ಶಕ್ತಿ ಎಲ್ರಿಗೂ ಸಿಗಲಿ ಅಂತ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಎಲ್ಲ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಿಯ ವೀಕ್ಷಕರ, ಈ ಒಂದು ಕಾರಣಿಕದ ಕ್ಷೇತ್ರಕ್ಕೆ ದೂರದ ಭಕ್ತಾದಿ ಕೂಡ ಆಗಮಿಸ್ತಾರೆ. ವಿಶೇಷವಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳು ಕೂಡ ಪಕ್ಕದಲ್ಲೇ ಇರುವಂಥ ಈ ಕುಲ್ಕುಂದದಲ್ಲಿರುವಂಥ ಬಸವನ ಮೂಲ ಬಸವೇಶ್ವರ ದೇವಾಲಯಕ್ಕೆ ಕೂಡ ಆಗಮಿಸ್ತಾರೆ. ಅಂಥ ಭಕ್ತಾದಿಗಳು ಕೂಡ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ಈ ಕ್ಷೇತ್ರಕ್ಕೆ ಬರುವಾಗ ಏನು ಅನ್ನಿಸ್ತಾ ಇದೆ? ತುಂಬ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಈ ಬಸ್ನಲ್ಲಿ ನೋಡಿದ್ವಿ, ಐತಿಹಾಸಿಕ ಸ್ಥಳ ಅಂತ ಇಂಪ್ರೆಸ್ ಆಯಿತು, ಖುಷಿ ಆಯಿತು, ನೋಡೋಣ ಅಂದ್ಬಿಟ್ಟು ಬಂದ್ವಿ. ತುಂಬ ಪ್ರಶಾಂತವಾಗಿದೆ, ತುಂಬ ಚೆನ್ನಾಗಿದೆ, ಮನಸ್ಸಿಗೆ ತುಂಬ ಶಾಂತಿ ಸಿಕ್ತು, ಏನೋ ಒಂಥರ ಪೀಸ್ ಆಫ್ ಮೈಂಡ್ ಆಯಿತು. ದೇವಸ್ಥಾನ ತುಂಬ ಚೆನ್ನಾಗಿದೆ, ಭಕ್ತಿ ಪ್ರಧಾನ ಮನೋಭಾವನೆ ಮೂಡಿ ಬಂತು, ಚೆನ್ನಾಗಿದೆ, ಸುಂದರವಾಗಿದೆ. ಸರಿ ಮೇಡಮ್, ಹೇಳಿ. ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದು, ಬೆಂಗಳೂರಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದಿದ್ದು. ಅಲ್ಲಿಂದ ಆ ಮಗಳು ನೋಡಿ ಹೇಳಿದ್ರು, ಅಮ್ಮ ವಾರ್ಡ್ ಪೋಸ್ಟಲ್ಲಿ ಯಾವುದೋ ಪುರಾತನ ದೇವಸ್ಥಾನ ಇದೆ, ಹೋಗೋಣಮ್ಮ ಅಂದು ಬಸ್ ಇಳಿದ್ಬಿಟ್ಟು ಆಟೋದಲ್ಲಿ ಇಲ್ಲಿಗೆ ಬಂದು ದೇವ್ರು ನೋಡಿ ತುಂಬ ಖುಷಿ ಆಯಿತು, ಪ್ರಶಾಂತವಾಗಿದೆ, ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು, ನೆಮ್ಮದಿ ಆಯಿತು, ತುಂಬ ಖುಷಿನೂ. ಅರ್ಚಕರೆಲ್ಲ ತುಂಬ ನಮಗೆ ಸ್ನೇಹ ಮನೋಭಾವನೆಯಿಂದ ಮಾತಾಡ್ಸಿದ್ರು, ಏಕ್ ಪೂಜೆ ಮಾಡಬೇಕು ಅಂತ ಎಲ್ಲ ಪಾಪ ಹೇಳ್ಕೊಟ್ರು. ಖುಷಿ ಆಯಿತು, ಮನಸ್ಸಿಗೆ ತುಂಬ ಸಂತೋಷ ಆಯಿತು. ಮತ್ತೆ ಬರಬೇಕು ಅಂತ ನಾವು ಬರ್ತೀವಿ, ಇನ್ನು ಗೊತ್ತಿರಲಿಲ್ಲ. ಇನ್ಮೇಲೆ ಕುಕ್ಕೆ ಸುಬ್ರಹ್ಮಣ್ಯ ಬಂದಾಗೆಲ್ಲ ಮಸ್ಟ್ ಆ್ಯಂಡ್ ಶುಡ್ ಬಂದು ದರ್ಶನ ಮಾಡಿ ಹೋಗ್ತೀವಿ. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕೇಳಿದ್ರಲ್ಲ. ಈ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕವೇ ಇರುವಂಥ ಈ ಒಂದು ಕುಲ್ಕುಂದದ ಬಸವನ ಮೂಲೆ ಬಸವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಪ್ರಸಿದ್ಧತೆಯನ್ನು ಪಡೀತಾ ಇದೆ. ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಕೂಡ ಇಲ್ಲಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಅತಿರುದ್ರ ಪುರಶ್ಚರಣೆ ಶ್ರೀರುದ್ರ ಮಹಾಯಾಗ ಕೂಡ ಮುಂದಿನ ತಿಂಗಳು ನಡೆಸಲಿಕ್ಕೆ ಉದ್ದೇಶಿಸಿದ್ದಾರೆ. ಒಂದು ಅಪೂರ್ವ ಸಾನ್ನಿಧ್ಯ ಶಕ್ತಿಯಿಂದ ಕಂಗೊಳಿಸ್ತಾ ಇರುವಂಥ ಈ ಕ್ಷೇತ್ರಕ್ಕೆ ನೀವು ಕೂಡ ಭೇಟಿ ಕೊಡಬೇಕು. ಯಾಗದ ಸಂದರ್ಭದಲ್ಲಿ ಕೂಡ ಭೇಟಿ ಕೊಡಬೇಕು. ಜೊತೆಗೆ ಕಾರ್ತಿಕ ಮಾಸದ ಪೂಜೆಯ ಸಂದರ್ಭದಲ್ಲಿ, ದೀಪಾರಾಧನೆಯ ಸಂದರ್ಭದಲ್ಲಿ ಕೂಡ ಈ ಕ್ಷೇತ್ರಕ್ಕೆ ಬಂದು ತಮ್ಮ ಅಭೀಷ್ಟತೆಗಳನ್ನು ಕೂಡ ನಿವೇದಿಸಿಕೊಂಡು ಪರಿಹಾರವನ್ನು ಪಡೆಯಬೇಕು ಎನ್ನುವ ಒಂದು ನಂಬಿಕೆ ನಮ್ಮದು ಕೂಡ. ಈ ಒಂದು ಪವಿತ್ರ ಕ್ಷೇತ್ರದಿಂದ ರಿಪೋರ್ಟರ್ ಶಿವರಾಮ ಕಜೆಮೂಲೆ, ಕುಶಾಂತ್ ಕೊರ್ತೆಡ್ಕ, ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಳೆ. ನಮಸ್ಕಾರ ರೈತ ಬಾಂಧವರೇ, ಬಿಸಿಲು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.